ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಗೌಡ್ರೆ, ಮತ್ತೆ ನಾನು ಬಿದಿರಿ ವಿಚಾರಕ್ಕೆ ಬರ್ತೀನಿ. ತಾವು ಒಂದು ಕಮಿಟಿ ಮಾಡಿದಿರಿ, ಅವರ ಅವಧಿಯಲ್ಲಿ ಏನೇನು ತಪ್ಪುಗಳಾಗಿದೆ ಕಂಡುಹಿಡಿಯೋದಕ್ಕೆ ತಾವು ಒಬ್ಬ ವ್ಯಕ್ತಿಯನ್ನ ನೇಮಿಸಿದಿರಿ. ಅದು ಯಾಕೆ ಮಾಡಕ್ ಹೊರಟ್ರಿ ತಾವು? ಒಂದು ನಿಮಿಷ ಕೂಲಾಗಿದ್ದರೆ ಅದನ್ನು ಬಿದ್ರಿ ಅವರು ತಮ್ಮ ಪ್ರೆಸ್ ರಿಲೀಸಲ್ಲಿ ಹೇಳಿದ್ದಾರೆ. ಇವತ್ತು ದೇವೇಗೌಡನ ವಿರುದ್ಧ ನಿಮ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂದರೆ 1,000 ಜನ ಬಂದು ಹೇಳ್ತಾರೆ ನಿಮ್ಗೆ ನನ್ನ ಯೋಗ್ಯತೆ ಏನು ಅಂತ. ಅದ್ರ ಬಗ್ಗೆ ಏನು ನೀವು ಬಹಳ ಪ್ರಯತ್ನ ಮಾಡಿ. ತಾವು ಶಂಕರ್ ಬಿದ್ರಿ ಅವ್ರನ್ನ ಒಬ್ಬ ವೀರಶೈವ ಸಮಾಜಕ್ಕೆ ಸೇರಿದವರು ಅಂತ ಹೇಳಿ ತಾವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಬಂದೆ ಈಗಲೇ ಇಲ್ವೇ ಬಂದವ್ರು ಮಟ್ಟು ವೀರಶೈವ ಸಮಾಜ ಅಲ್ವೇ ನಾನು ಟಾರ್ಗೆಟ್ ಮಾಡೋಣ? ಹಿಂದೆ ಶಿವರಾಜ್ ಪಾಟೀಲ್ ನಾನು ಟಾರ್ಗೆಟ್ ಮಾಡೋಣ? ಇಲ್ಲ. ಈಗ ಯಾರೋ ಒಬ್ಬರು ಇನ್ಚಾರ್ಜ್ ಮಾಡಿದ್ದಾರೆ ಉಪಲೋಕಾಯುಕ್ತನ, ಅವ್ರ ಬಗ್ಗೆ ನಾನು ಏನಾರು ಒಂದು ಮಾತಾಡಿದ್ದೀನ? ಅಂದರೆ ಎಲ್ಲರೂ ವೀರಶೈವರು, ನಾವೇನು ಮಾತಾಡಲ್ಲ ಅಂತಿರ್ತಾವೆ. ನಮ್ಮ ಸಂತೋಷ್ ಹೆಗ್ಡೆ ಅವ್ರ ಬಗ್ಗೆ ಕುಮಾರಸ್ವಾಮಿ ಒಂದು ಮಾತು ಸ್ವಲ್ಪ ಚೌಕಟ್ಟು ಮೀರಿ ಮುಂದೆ ಮಾತಾಡಿದಾಗ ನಾನೇ ಐ ಎಕ್ಸ್ಪ್ರೆಸ್ ರಿಗ್ರೆಟ್ಸ್. ಅಲ್ಲ ನೋಡ್ರಿ, ಒಕ್ಕಲಿಗರ ನೇತೃತ್ವ ಸರ್ಕಾರ ಬಂದಾಗ ಒಕ್ಕಲಿಗರು ಮತ್ತು ವೀರಶೈವರು ಅಂದ್ರೆ ಈ ಅಧಿಕಾರಿಗಳನ್ನ ಯಾಕೆ ಡಿವೈಡ್ ಮಾಡ್ತಾ ಇದ್ದಾರೆ? ಇದನ್ನೇ ನಿಮ್ಮ ಮುಖೇಣ ಈ ರಾಜ್ಯದಲ್ಲಿ ನಾನು ಮತ್ತೊಮ್ಮೆ ಪ್ರವಾಸ ಮಾಡೋದ್ರ ಮುಖೇಣ ವಾಸ್ತವ ಅಂಶವನ್ನು ಜನತೆ ಮುಂದೆ ಇಡಬೇಕು. ಯಾವ ಮಾಡಿಲ್ವಾ ಹಾಗಾದ್ರೆ ಒಕ್ಕಲಿಗ ಅಧಿಕಾರಿಗಳು? ನೋ, ನಿಮ್ಮ ಕಾಲದಲ್ಲಿ ಆಗಿಲ್ಲ ಹಾಗಾದ್ರೆ? ನೋ, ಐ ವಿಲ್ ಪ್ರೂವ್ ಇಟ್. ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಒಕ್ಕಲಿಗರಿಗೆ ಪ್ರಾಶಸ್ತ್ಯ ಕೊಟ್ಟಿಲ್ಲ? ಕೇಳಿ ಸ್ವಾಮಿ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಮಂತ್ರಿಮಂಡಲದಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಇಸ್ ಎ ಲಿಂಗಾಯತ್, ಕೋಆಪರೇಟಿವ್ ಮಿನಿಸ್ಟರ್ ಇಸ್ ಎ ಲಿಂಗಾಯತ್, PWD ಮಿನಿಸ್ಟರ್ ಇಸ್ ಎ ಲಿಂಗಾಯತ್, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇಸ್ ಎ ಲಿಂಗಾಯತ್. ಅಂದ್ರೆ ಈ ರಾಜ್ಯದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಎರಡು ಪ್ರಬಲ ಸಮುದಾಯದವರು ಮಾತ್ರ ಅಧಿಕಾರ ಅನುಭವಿಸಬೇಕಾ? ಹಾಗಾದ್ರೆ ಉಳಿದ ಸಮುದಾಯದವರು ಯಾರಿಗೂ ಮಾತಾಡಕ್ಕೆ ಬಿಟ್ಟಿಲ್ಲ ನೀವು? ಅಲ್ಲ, ಹಾಗಾದ್ರೆ ಬೇರೆ ಅವಕಾಶ ಇಲ್ಲ ಹಾಗಾದ್ರೆ ಅವರಿಗೆ. ಲಿಂಗಾಯತರಿಗೆ ಎಂತೆಂಥ ಪೋರ್ಟ್ಫೋಲಿಯೋ ಕೊಟ್ಟೆ, ಅದೇ ಒಕ್ಕಲಿಗರಿಗೆ ಬೈರೇಗೌಡರಿಗೊಬ್ಬರಿಗೆ ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಬಿಟ್ಟು ಇನ್ಯಾರಿಗೂ ಕೊಡಲಿ. ನಾನು ಅಧಿಕಾರಿಗಳಿಗೆ ಏನು ಮಾಡಿದ್ರಿ? ಬಂದೆ ಬುದ್ದಪ್ಪ ಚೀಫ್ ಸೆಕ್ರೆಟರಿ, ಮೀನಾಕ್ಷಿ ಸುಂದರಮ್ಮು ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್, ಇಬ್ಬರೂ ನನ್ನ ಜಾತಿಯವರಲ್ಲ, ಸ್ವಲ್ಪ ಕಾಮಾಕಿರಬೇಕು. BS ಪಾಟೀಲ್ ಅವರನ್ನು ನೆಕ್ಸ್ಟ್ ಮೊಮೆಂಟ್ ನಾನು ಡೆಲ್ಲಿಗೆ ಹೋದ್ನಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿದರು. ಕೃಷ್ಣ ಅವರು ಅವ್ರನ್ನೇ ಚೀಫ್ ಸೆಕ್ರೆಟರಿ ಮಾಡಿದ್ರು ಲಿಂಗಾಯತನ. ನಮ್ಮಲ್ಲಿ ಅದು ಏನು ಬಂದಿಲ್ಲ ಸ್ವಾಮಿ. ಹಾಗಾದ್ರೆ ಶಂಕರ್ ಬಿದ್ರಿನ ತಾವು ಒಬ್ಬ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಟಾರ್ಗೆಟ್ ಮಾಡ್ತಾ ಇಲ್ಲ? ನೋ, ಬಟ್ ಇನ್ ಫ್ಯಾಕ್ಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಫೀಸರ್, ಎನ್ ಆನೆಸ್ಟ್ ಆಫೀಸರ್ ಹೂ ಸರ್ವ್ಡ್ ಇನ್ ಮೈ ಡಿಸ್ಟ್ರಿಕ್ಟ್. ಇಫ್ ಎನಿ injustice is going to happen for him, I will fight the battle to the last end. ರೈಟ್. ಶಂಕರ್ ಬಿದಿರಿ ಅವರೇ ಮಾಡಿಸಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಒಂದು FIR ಗೆ ದೇವೇಗೌಡರು ಇಷ್ಟೆಲ್ಲ ಅಗತ್ಯ ಇಲ್ಲ. ನಾನು ಯಾರ್ದಾದ್ರೂ ಒಂದು 4 ಜನದ ಹೆಸರು ಹಾಕಿ ಮಾಡಿದ್ರೆ ಖುಷಿ ಪಡ್ತಾ ಇದ್ದೆ. ನಾಳೆ ದೇವೇಗೌಡರ ಮೇಲೆ FIR ಮಾಡ್ತಾರೆ, ಹಾಕ್ಲಿ, ವೆಲ್ಕಮ್ ಮಾಡ್ತೀನಿ ನಾನು. ಅಯ್ಯೋ ದೇವ, ಇದ್ಯಾಕ್ರಿ ಅವ್ರು ನನ್ನ ಹೆಸರನ್ನೇ ಹಾಕಿ ಇತರರಿಂದ ಆಮೇಲೆ ಬರ್ಕೊಂಡಿದ್ರೆ ಬಂದೆ. ಇದು ಇಟ್ ಇಸ್ ದ ಕನ್ಸರ್ನ್ ಆಫ್ ದಟ್ ಆಫೀಸರ್ ಹೂ ಇಸ್ ಹೆಡಿಂಗ್ ದಿ ಡಿಪಾರ್ಟ್ಮೆಂಟ್. ನನ್ನ ಹಾಕೋದು, ಇನ್ನೊಬ್ಬ ಅಧಿಕಾರಿ ಹಾಕೋದು. ಒಬ್ಬ ಅಧಿಕಾರಿಯಾಗಿ ಏನು ಲಾಭ ಇದೆ? ಅವರನ್ನು ರಾಜಕಾರಣಿನ? ಅವರೇ ಬಾಪ್ರೆ, ಅವ್ರು ರಾಜಕಾರಣ ಮಾಡಿದ್ರೆ 2ನೇ ಕೆಲಸ ಮಾಡಿ ಸ್ವಲ್ಪ ಇಡೀ ಸ್ವಾಮಿ. ನೀವು ಯಾತಕ್ಕೆ ಇವತ್ತೇನು ಹೇಳ್ಕೊಂಡವ್ರಲ್ಲ, ನಾನು ತೆರೆದ ಚಿತ್ರ ಅಂತ ಪುಸ್ತಕ ಅಂತೇಳಿ ಸ್ವಲ್ಪ ದಿನ ಇರಿ, ತೆರೆದ ಪುಸ್ತಕ. ಹಾಗೇನೆ ದೇವೇಗೌಡರು ಕುಟುಂಬಕ್ಕೆ ಏನು ಭಯನೂ ಪಡಲ್ಲ ಅಂತ? ಅಯ್ಯೋ ರಾಮ, ನನಗೆ ನಮ್ಗೆ ಯಾರು ಭಯಪಡ್ತಾರೆ? ಯಡಿಯೂರಪ್ಪನವರು ಇಡೀ ಕುಟುಂಬನೇ ಮುಗಿಸ್ತೀನಿ ಅಂತ, ಪಕ್ಷನೇ ಮುಗಿಸ್ತೀನಿ ಅಂತ ಪ್ರಯತ್ನ ಮಾಡಲಿಲ್ವೇ? ಅವರಷ್ಟು ಜನ ತಾವು ಜೈಲಿಗೆ ಕಳಿಸಿದ್ರಿ. ನಾನು ಯಾರು ಸ್ವಾಮಿ ಕಳಿಸೋದಕ್ಕೆ? ಅಯ್ಯೋ ದೇವ, ನಾನೇನು ಕಳ್ಸೋಕ್ಕಾಗೋದಿಲ್ಲ. ತಾವು ಹಾಗಾದ್ರೆ ಶಂಕರ್ ಬಿದ್ರಿನ ಬೆದರಿಸ್ತಾ ಇಲ್ಲ? ನಾನು ಬೆದರಿಸೋದಲ್ಲ, ಇನ್ನೊಬ್ಬ ಪ್ರಾಮಾಣಿಕ ಅಧಿಕಾರಿ ನನಗೆ ಗೊತ್ತಿರೋದ್ರಿಂದ, ನನ್ನ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ರಿಂದ ಅವ್ರಿಗೆ ಅನ್ಯಾಯ ಆಗೋದಾದರೆ ಐ ವಿಲ್ ಫೈಟ್ ದಿ ಬ್ಯಾಟಲ್ ಅಂತ ಹೇಳಿದೆ. ಯಾಕೆ ಸರ್ಕಾರದ ದೇವೇಗೌಡರು ಯಾಕೆ ಮೂಗು ತೋರಿಸ್ತಾ ಇದ್ದೀರಿ? ಒಂದು ನಿಮಿಷ ಹೇರ್ ಮಾಡಿ ಸ್ವಾಮಿ. ಈ ಕರ್ನಾಟಕದಲ್ಲಿ KPSC ಪ್ರಾರಂಭ ಆದ ದಿವಸದಿಂದ ಒಬ್ಬ ಮುಸ್ಲಿಂ ಮೆಂಬರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ 12% ಮುಸ್ಲಿಮರನ್ನ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿ ಇಟ್ಟಿದ್ವಿ. ನಾನು ಒಬ್ಬನೇ ಅಲ್ಲ, ದೇವರಾಜ ಅರಸು ಇರ್ಬೋದು, ಮತ್ತೊಬ್ಬ ಇರ್ಬೋದು, ಮುಗ್ದೊಬ್ಬ ಇರ್ಬೋದು, ಎಲ್ಲರೂ ಮಾಡ್ಕೊಂಡು ಬಂದಿದ್ದನ್ನು ಗೌರವಾನ್ವಿತ ಮುಖ್ಯಮಂತ್ರಿ ಯಡಿಯೂರಪ್ಪನ ತೆಗೆದು ಬಿಸಾಕಿದರು. ಏನು ರೀ ಹೇಳ್ತೀರಿ?
12% ಜನ ಇದ್ದಾರೆ ಮುಸ್ಲಿಂ ಸಮಾಜದವರು. ನಾನು ಧ್ವನಿ ಎತ್ತಿ ಮಾತನಾಡಿದೆ, ಇದು ಅನ್ಯಾಯ ಇದು ಅಂತ ಹೇಳಿ. ಏನಾದರೂ ಜಗ್ತಾರ ಇವ್ರು ಯಾರಾದರೂ? ಇವತ್ತೊಬ್ಬ ಮುಸ್ಲಿಮು DGP ಆಗೋದಾದರೆ ನಮಗೆ ರಾಜ್ಯದಲ್ಲಿ ಹೆಮ್ಮೆ ಬರುತ್ತೆ. ರೈಟ್. ತಾವು ಕೂಡ ಈ ವಿಚಾರನ ಎತ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಡಾಕ್ಟರ್ HN ಕೃಷ್ಣ KPSCಯ ಮಾಜಿ ಅಧ್ಯಕ್ಷರ ವಿರುದ್ಧ COD ತನಿಖೆ ಆಗುತ್ತೆ, ಅವ್ರು ಜೈಲಿಗೆ ಹೋಗಬೇಕಾಗುತ್ತೆ, ಅದಕ್ಕೆ ತಾವು ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡಿದಿರಿ. ಅದಕ್ಕೆ ಅವರು ಒಪ್ಕೊಳ್ಳದೆ ಇದ್ದಕ್ಕೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ನಾನು ಫೋನ್ ಮಾಡಿದರೆ ಫೋನ್ ತಗೊಳ್ಳಿಲ್ಲ, ಇರೋ ವಿಷಯ ಹೇಳಬೇಕು. ತಾವು ಬೆದರಿಗೆ ಫೋನ್ ಮಾಡಿದಿರಿ? ನಾನು ಮಾಡಿದ್ದೇನೆ, ನಾನು ಮಾಡಿಲ್ಲ ಅಂತ ಹೇಳೋದಿಲ್ಲ, ಬೇರೆ ವಿಷಯಕ್ಕಲ್ಲ, ಈ ವಿಷಯ ಚರ್ಚೆ ಮಾಡಬೇಕು ಅಂತಲೇ ಮಾಡಿದೆ. ಅವ್ರು ಫೋನ್ ತಗೊಳ್ಳಿಲ್ಲ, ಐ ಡಿಂಟ್ ಬಾದರ್. ಅರೆ ಸೊ HN ಕೃಷ್ಣ ಸಂಬಂಧಪಟ್ಟಂತೆ ಪ್ರಭಾವ ಬೀರೋಕ್ಕೆ ತಾವು ಟ್ರೈ ಮಾಡಲಿಲ್ಲ? ಹೌದು, ಅದೇ ವಿಷಯ ಕೇಳಬೇಕು ಅಂತ ಮಾಡಿದರೆ ಯಾಕೆ ಅಂತ ಕೇಳಿ. ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ನಿರ್ಣಯಗಳಾಗೋದು, ಅಲ್ಲಿರ್ತಕ್ಕಂಥ ಎಂಟೈರ್ ಮೆಂಬರ್ಗಳು ಎನಿ ಪ್ರೊಸೀಡಿಂಗ್ಸ್ ಸೈನ್ ಮಾಡ್ತಾರೆ. ಕರೆಕ್ಟ್. ಕೋರ್ಟ್ ನ್ಯಾಯಾಲಯ ತೀರ್ಮಾನ ಮಾಡುತ್ತಲ್ಲ. ಸ್ವಲ್ಪ ತಡೀರಿ, ಸ್ವಲ್ಪ ಇರಿ ಸ್ವಾಮಿ. ಅಲ್ಲ, ಆ ಪ್ರೊಸೀಡಿಂಗ್ಸ್ ತಪ್ಪಾಗಿದೆಯೋ ಸರಿಯಾಗಿದೆಯೋ ಅನ್ನೋದು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಏನಪ್ಪ ಇದು ಒಬ್ಬ ಮನುಷ್ಯನೇ ಹಾಕಿದ್ದಾರಲ್ಲ ಇವರು, ಇದೇನು ಅಂತ ಕೇಳೋಣ ಅಂತ ಅವ್ರಿಗೆ ಫೋನ್ ಮಾಡಿದೆ. ಸ್ವಾಮಿ ನೀವು ಉಳಿಸಿ ದಮ್ಮಯ್ಯ ಅಂತ ಏನು ಕೇಳೋಕ್ಕಲ್ಲ. ಒಬ್ಬ ವಾಸುದೇವರಾವನ್ನ ಸುಪ್ರೀಂ ಕೋರ್ಟು ಜೈಲಿಗೆ ಹಾಕಬೇಕು ಅಂತ ಮಾಡಿದರು, ನಾನು ಬಿಡಲಿಲ್ಲ. ಇಸ್ ಅನ್ ಆನೆಸ್ಟ್ ಆಫೀಸರ್. ಐ ವೆಂಟ್ ಟು ಡೆಲ್ಲಿ, ಮೆಟ್ ಶಂಕರದಯಾಳ್ ಶರ್ಮಾ ಮುದುಕ. ನಾನು ಹೇಳಿದೆ, ಯು ಹ್ಯಾವ್ ಟು ಆನ್ಸರ್ ಬಿಫೋರ್ ಗಾಡ್, ಯು ಆರ್ ಎ ಗಾಡ್ ಫಿಯರಿಂಗ್ ಮ್ಯಾನ್, ಬಿ ರೆಡಿ, ಯುವರ್ ಟೈಮ್ ಹ್ಯಾಸ್ ಕಮ್, ವಿಲ್ ಹ್ಯಾವ್ ಟು ಆನ್ಸರ್ ಬಿಫೋರ್ ಹಿಮ್ ಅಂತ ಹೇಳಿದ್ರೆ. ನನ್ನ ಜೀವನದಲ್ಲಿ ಜಾತಿ ಮೇಲೆ ಹೋರಾಟ ಮಾಡಲಿಲ್ಲ. ಯಾವುದೇ ವ್ಯಕ್ತಿ ಆಗಲಿ ನ್ಯಾಯ ಬಂದಾಗ ಕೇರ್ ಮಾಡಲಿಲ್ಲ. ಈಗ ರಾಜ್ಯದಲ್ಲಿ ಗೌಡ್ರೆ ಇದೆಲ್ಲ JDS ಅಂದರೆ ಒಂದು ಒಕ್ಕಲಿಗರ ಪಾರ್ಟಿ ಅಂತಲೂ, ಯಡಿಯೂರಪ್ಪವನ್ನ BJP ಲಿಂಗಾಯತರ ಪಾರ್ಟಿ ಅಂತಲೂ ಮಾಡಿಟ್ಟು ಈ ರಾಜ್ಯವನ್ನ ಜಾತಿ ಆಧಾರದ ಮೇಲೆ ಯಾಕೆ ಹೊಡಿತಾ ಇದ್ದೀರಿ? ಐ ನೆವರ್ ಇನ್ ಮೈ ಲೈಫ್ ಸೇವ್ಡ್ ಎನಿಬಡಿ ಇನ್ ದ ನೇಮ್ ಆಫ್ ದ ಕಾಸ್ಟ್, ವೆದರ್ ಈಸ್ ಎ ಲಿಂಗಾಯತ್ ಆರ್ ಎ ಒಕ್ಕಲಿಗ. ಇಫ್ ಎನಿಬಡಿ ಹ್ಯಾಸ್ ಡನ್ ಮಿಸ್ಟೇಕ್, I took the decision. Sir, that's my background. That is why for the first time in Karnataka, 16 MPs were elected. ದೇವೇಗೌಡರೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.